ನಮಸ್ಕಾರ ಸ್ನೇಹಿತರೆ, ಬಿಹಾರದಲ್ಲಿ ಯಾರು ಊಹಿಸಿಕೊಳ್ಳದಂತ ಒಂದು ರಿಸಲ್ಟ್ ಹೊರಬಂದಿದೆ. ಎನ್ಡಿಎಗೆ ಸ್ಪಷ್ಟ ಬಹುಮತ ಬಂದರೆ ಮಹಾಗಠಬಂಧನ್ ಹೇಳ ಹೆಸರಿಲ್ಲದಂತೆ ಮಕಾಡೆ ಮಲಗಿದೆ. ಇಲ್ಲಿ ಈ ಒಂದು ಇಂಡಿಯಾ ಕೂಟಕ್ಕೆ ಒಂದು ಸಾಕಷ್ಟು ವಿಶ್ವಾಸ ಇತ್ತು. ಈ ಸಲ ನಿತೀಶ್ ಕುಮಾರ್ ಮತ್ತು ಮೋದಿ ಆಟ ನಡೆಯಲ್ಲ, ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸದಲ್ಲಿ ಇದ್ರು. ಆದರೆ ಚುನಾವಣೋತ್ತರ ಸಮೀಕ್ಷೆಗಳು ಎನ್ಡಿಎನೇ ಅಧಿಕಾರಕ್ಕೆ ಬರೋದು ಅಂತ ಹೇಳಿದ್ವು. ಆದರೆ ಈ ಹಿಂದೆ ಸಾಕಷ್ಟು ಸಮೀಕ್ಷೆಗಳು ಸುಳ್ಳಾಗಿದ್ವು, ಆ ರಿಸಲ್ಟ್ ಉಲ್ಟಾ ಪಲ್ಟಾ ಆಗಿತ್ತು. ಈ ಸಲನೂ ಅದೇ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಎನ್ಡಿಎಗೆ ಸ್ಪಷ್ಟ ಬಹುಮತ ಬಂದಿದೆ. ಹಾಗಿದ್ರೆ ಮಹಾಗಠಬಂಧನ್ ಸೋಲಿಗೆ ಕಾರಣವೇನು? ಹಾಗೆ ಎನ್ಡಿಎಗೆ ಇಷ್ಟು ಸೀಟ್ ಬರೋಕೆ ಕಾರಣವೇನು? ಹಾಗೆ ಈ ಒಂದು ರಿಸಲ್ಟ್ನಿಂದ ಸಿದ್ದರಾಮಯ್ಯ ಅವರ ಸೀಟ್ ಗಟ್ಟಿ ಆಯ್ತಾ? ಇವೆಲ್ಲವನ್ನ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ಬಾರಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯ ಮಟ್ಟದಲ್ಲಿ ಅಂದರೆ 67.13% ಮತದಾನ ಆಗಿತ್ತು. ನವೆಂಬರ್ 6 ಮತ್ತು 11ರಂದು 2 ಹಂತದಲ್ಲಿ ರಾಜ್ಯದ 243 ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆದಿತ್ತು. ಆದರೆ ರಿಸಲ್ಟ್ ಇವತ್ತು ಹೊರಬಿದ್ದಿದೆ. ಬಿಹಾರ ಚುನಾವಣೆ ಕುರಿತು ಬಹುತೇಕ ಅಂದರೆ 10 ಚುನಾವಣೋತ್ತರ ಸಮೀಕ್ಷೆಗಳು ಎನ್ಡಿಎನೇ ಗೆಲ್ಲೋದು, ಎನ್ಡಿಎ ಕೂಟನೇ ಗೆಲ್ಲೋದು ಅಂತ ಹೇಳಿದ್ವು. ಮಹಾಗಠಬಂಧನ್ 100 ಸೀಟ್ ಕೂಡ ಗೆಲ್ಲಲ್ಲ ಅಂತ ಹೇಳಿ ಆ ಒಂದು ಭವಿಷ್ಯವನ್ನು ನುಡಿದಿದ್ವು. ಆದರೆ ಒಂದು 50 ಸೀಟ್ ಕೂಡ ಮಹಾಗಠಬಂಧನ್ ಗೆದ್ದಿಲ್ಲ. ಈ ಭವಿಷ್ಯ ಈಗ ನಿಜವಾಗಿದೆ. ಬಿಹಾರ ಎಲೆಕ್ಷನ್ನಲ್ಲಿ ಎನ್ಡಿಎ ಕೂಟ ಕಂಡು ಕೇಳರಿಯದ ರೀತಿಯಲ್ಲಿ ಗೆದ್ದು ಬೀಗಿದೆ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ಗೆ ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಹಾಗಿದ್ರೆ ಮೊದಲಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬಂದಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಆಮೇಲೆ ನೆಕ್ಸ್ಟ್ ಯಾಕೆ ಈ ಸೀಟ್ಗಳು ಬಂದು ಇಷ್ಟು ಪ್ರಮಾಣದಲ್ಲಿ ಅಂತಲೂ ಕೂಡ ನೋಡ್ತಾ ಹೋಗೋಣ. ಬಿಹಾರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಒಟ್ಟು 243 ಕ್ಷೇತ್ರಕ್ಕೆ ಎಲೆಕ್ಷನ್ ನಡೆದಿದೆ. ಇದರಲ್ಲಿ ದೊಡ್ಡ ಗೆಲುವನ್ನು ಎನ್ಡಿಎ ದಾಖಲಿಸಿದೆ. ಎನ್ಡಿಎನಲ್ಲಿ ಬಿಜೆಪಿ 90 ಸೀಟ್ ಪಡೆದರೆ ಜೆಡಿಯು 80 ಸೀಟ್ ಪಡೆದಿದೆ. ಇನ್ನುಳಿದಂತೆ ಉಳಿದ ಪಕ್ಷಗಳು 31 ಸೀಟನ್ನು ಸೇರಿ ಒಟ್ಟು ಎನ್ಡಿಎ 201 ಸ್ಥಾನ ಪಡೆದಿದೆ. ಇನ್ನು ಮಹಾಗಠಬಂಧನ್ ಕೇವಲ 37 ಸೀಟ್ಗೆ ಸೀಮಿತವಾಗಿದೆ. ಇದರಲ್ಲಿ ಕಾಂಗ್ರೆಸ್ ಪಡೆದಿದ್ದು ಕೇವಲ 4 ಸೀಟ್ ಮಾತ್ರ. ಆರ್ಜೆಡಿ 27 ಸೀಟ್ ಪಡೆದಿದೆ. ಒಟ್ಟು 37 ಸ್ಥಾನ ಮಾತ್ರ ಈ ಒಂದು ಕೂಟ ಪಡೆದಿದೆ. ಈ ಮೂಲಕ ನಿತೀಶ್ ಕುಮಾರ್ ಮತ್ತು ಮೋದಿ ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ ಅಂತಲೇ ಹೇಳ್ಬೋದು. ನಾನೀಗ ಹೇಳಿದೆನಲ್ಲ ಈ ನಂಬರು, ಇದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಷ್ಟೇ. ಇನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಎನ್ಡಿಎ ಯಶಸ್ವಿಯಾಗಿದೆ. ಈ ಗೆಲುವಿನ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅಲೆ ಮತ್ತು ಸಿಎಂ ನಿತೀಶ್ ಕುಮಾರ್ ಜನಪ್ರಿಯತೆ, ಸಮರ್ಥ ಮತ್ತು ಪರಿವರ್ತನೆ, ಮಹಿಳಾ ಮತದಾರರ ಒಲವು ಹಾಗೂ ಜಾತಿ ಸಮೀಕರಣಗಳು ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು. ಇವೆಲ್ಲವನ್ನು ನೋಡ್ತಾ ಹೋಗೋಣ ಪಾಯಿಂಟ್ ಟು ಪಾಯಿಂಟ್. ಎನ್ಡಿಎ ಗೆಲುವಿನಲ್ಲಿ ಬಿಜೆಪಿಯ ಪಾತ್ರ ಎಂದಿನಂತೆ ದೊಡ್ಡದಾಗಿದೆ. ಸ್ಪರ್ಧಿಸಿದ 101 ಸ್ಥಾನಗಳಲ್ಲಿ 85ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಬಿಜೆಪಿ 85ಕ್ಕಿಂತ ಹೆಚ್ಚಿನ ಸ್ಟ್ರೈಕ್ ರೇಟ್ ಅನ್ನು ದಾಖಲಿಸಿದೆ. ಇನ್ನೊಂದೆಡೆ ಕಳೆದ ಬಾರಿ ಕಳಪೆ ಪ್ರದರ್ಶನ ನೀಡಿದ ಜೆಡಿಯು ಕೂಡ 101ರಲ್ಲಿ 70ಕ್ಕೂ ಹೆಚ್ಚು ಸ್ಥಾನವನ್ನು ಪಡೆದುಕೊಳ್ಳುವ ಮೂಲಕ 70ಕ್ಕಿಂತ ಹೆಚ್ಚಿನ ಸಾಧನೆ ಮಾಡಿದ್ದು ಮೈತ್ರಿಕೂಟದ ಗೆಲುವಿಗೆ ದೊಡ್ಡ ಕಾರಣ ಅಂತಲೇ ಹೇಳ್ಬೋದು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಎನ್ಡಿಎ ತನ್ನ ಪ್ರಚಾರದಲ್ಲಿ ಪ್ರಮುಖವಾಗಿ ಬಳಸಿಕೊಂಡಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಬಿಹಾರಕ್ಕೆ ನಿತೀಶ್ ಕುಮಾರ್ ಅವರೇ ಆಸರೆ, ಅವರೇ ಉತ್ತರ ಎಂಬಂತೆ ಬಿಂಬಿಸಿದ್ದು ಕೂಡ ಇಲ್ಲಿ ಕೈ ಹಿಡಿದಿದೆ ಅಂತಲೇ ಹೇಳ್ಬೋದು. ಇನ್ನು ಅಭಿವೃದ್ಧಿ ಮಂತ್ರಕ್ಕೆ ಆದ್ಯತೆ ನೀಡಿದ ಮತದಾರರು ಎನ್ಡಿಎಗೆ ಮತವನ್ನು ಹಾಕಿದ್ದಾರೆ. ಪುರುಷರು ಮಹಾಗಠಬಂಧನ್ ಕಡೆಗೆ ಸ್ವಲ್ಪ ಒಲವನ್ನು ತೋರಿಸಿದರೆ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಎನ್ಡಿಎಗೆ ಬೆಂಬಲವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಚುನಾವಣಾ ಪೂರ್ವದಲ್ಲಿ ಮಹಿಳೆಯರನ್ನು ಕೇಂದ್ರೀಕರಿಸಿದ ಸರ್ಕಾರ ಘೋಷಿಸಿದ ಯೋಜನೆಗಳು ನೆರವಾಗಿದೆ ಇಲ್ಲಿ. ಅಂದರೆ ಸಾಕಷ್ಟು ಇನ್ನು ಮಹಿಳೆಯರಿಗೆ 10,000 ಹಣವನ್ನು ನೀಡೋದಾಗಿರ್ಬೋದು, ಫ್ರೀ ವಿದ್ಯುತ್ ಆಗಿರ್ಬೋದು, ಈ ಎಲ್ಲ ಯೋಜನೆಗಳು ಇಲ್ಲಿ ಕೈ ಹಿಡಿದಿದೆ ಅಂತಲೇ ಹೇಳ್ಬೋದು. ಇನ್ನು ಎನ್ಡಿಎ ಜಾತಿ ಮೈತ್ರಿಯಲ್ಲೂ ಕೂಡ ಯಶಸ್ವಿಯನ್ನು ಪಡಿತು ಅಂತಲೇ ಹೇಳ್ಬೋದು. ಮೇಲ್ಜಾತಿಗಳು, ಕುರ್ಮಿ, ಕೊಯೇರಿ ಸಮುದಾಯಗಳು, ಅತ್ಯಂತ ಹಿಂದುಳಿದ ವರ್ಗಗಳ ಪ್ರಬಲ ಬೆಂಬಲವನ್ನು ಇಲ್ಲಿ ಎನ್ಡಿಎ ಪಡೆದಿದೆ. ಆದರೆ ಮಹಾಗಠಬಂಧನ್ ಬೆಂಬಲವು ಯಾದವರು ಮತ್ತು ಮುಸ್ಲಿಮರಿಗೆ ಮಾತ್ರ ಸೀಮಿತವಾಗಿತ್ತು. ಇವರ ಮತಗಳು ಕೂಡ ಜನ್ ಸುರಾಜ್ ಪಕ್ಷಗಳು ಸೇರಿದಂತೆ ಅಲ್ಲಿನ ಪ್ರಾದೇಶಿಕ ಪಕ್ಷಗಳಿಗೆ ಹಂಚಿ ಹೋಗಿವೆ ಅಂತಲೇ ಹೇಳ್ಬೋದು. ಇದು ವಿಪಕ್ಷಗಳಿಗೆ ದುಬಾರಿ ಆದರೆ ಎನ್ಡಿಎಗೆ ಲಾಭವಾಯಿತು ಅಂತಲೇ ಹೇಳ್ಬೋದು ಈ ಒಂದು ವೋಟ್ಗಳು. ಇನ್ನು ಮಹಾಗಠಬಂಧನ್ನಲ್ಲಿ ಕೊನೆಯ ಕ್ಷಣದವರೆಗೆ ಗೊಂದಲಗಳು ನಿವಾರಣೆ ಆಗಲೇ ಇಲ್ಲ. ಆರಂಭದಲ್ಲಿ ಸೀಟ್ ಹಂಚಿಕೆಗೆ ಆರ್ಜೆಡಿ ಕಾಂಗ್ರೆಸ್ ಕಚ್ಚಾಡಿದರೆ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆಗೆ ಕಾಂಗ್ರೆಸ್ ಮೀನಾಮೇಷ ಎಣಿಸಿತ್ತು. ಇದು ಜನರಲ್ಲೂ ಕೂಡ ಗೊಂದಲವನ್ನು ಮೂಡಿಸಿತ್ತು. ಇದರ ಲಾಭವನ್ನು ಬಿಜೆಪಿ ಚೆನ್ನಾಗೇ ಬಳಸಿಕೊಂಡಿದೆ. ಇನ್ನು ಮಹಾಗಠಬಂಧನ್ ಸೋಲಿಗೆ ಕಾಂಗ್ರೆಸ್ನ ಕಳಪೆ ಪ್ರದರ್ಶನ ಕೂಡ ಪ್ರಮುಖ ಕಾರಣವಾಯಿತು ಅಂತಲೇ ಹೇಳ್ಬೋದು. 2020ರಲ್ಲಿ 70 ಸ್ಥಾನಗಳಲ್ಲಿ ಸ್ಪರ್ಧಿಸಿ ಕೇವಲ 19 ಸ್ಥಾನಗಳನ್ನು ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿಯೂ ಮೈತ್ರಿಕೂಟಕ್ಕೆ ಹೊರೆಯಾಯಿತು. 61 ಸ್ಥಾನಗಳಲ್ಲಿ ಕೇವಲ ಒಂದಂಕಿಯ ಸಾಧನೆ ಮಾಡಿ ಕಳಪೆ ಪ್ರದರ್ಶನವನ್ನು ನೀಡಿದೆ. ಅತ್ತ ಆರ್ಜೆಡಿ ಸಾಧನೆಯು ಒಂದಂಕಿಗಿಂತ ಉತ್ತಮವಾಗಿರಲಿಲ್ಲ. ವಿಪಕ್ಷಗಳ ಈ ರೆಕಾರ್ಡ್ ಬಿಜೆಪಿಗೆ ಪ್ಲಸ್ ಆಯಿತು. ಇನ್ನು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಮಹಾಗಠಬಂಧನ್ ಡಿಜಿಟಲ್ ವೇದಿಕೆಯನ್ನು ಹೆಚ್ಚು
ಚೆನ್ನಾಗಿ ಬಳಸಿಕೊಂಡಿಲ್ಲ ಅಂತಲೇ ಹೇಳ್ಬೋದು. ಆದರೆ BJP ಇದನ್ನು ಚೆನ್ನಾಗಿ ಬಳಸ್ಕೊಂಡಿತ್ತು. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಈ ಒಂದು BJP ಅಥವಾ NDA ಕೂಟ ಚೆನ್ನಾಗಿ ಬಳಸ್ಕೊಂಡಿದೆ ಅಂತಲೇ ಹೇಳ್ಬೋದು. ಈ ಮೂಲಕ ಜನರಿಗೆ ಇನ್ನಷ್ಟು ಕೂಡ ಹತ್ತಿರ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಮಹಾಗಠಬಂಧನ್ ಪ್ರಚಾರದ ವಿಷಯಗಳು ಮತದಾರರ ಮೇಲೆ ಪರಿಣಾಮವನ್ನು ಬೀರಲಿಲ್ಲ. ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಅಂತ ಆರೋಪಗಳು 52% ಜನ ಇದು ಆಧಾರ ರಹಿತ, ಇದೆಲ್ಲ ಸುಳ್ಳು, ಇವರು ಬೇಕಂತ ಎಲೆಕ್ಷನ್ ಗಿಮಿಕ್ ಅಂತಲೇ ಹೇಳಿ ಸಾಕಷ್ಟು ಜನ ಇದನ್ನು ನಂಬಿಲ್ಲ. ಉದ್ಯೋಗದಂಥ ಜನರ ಪ್ರಮುಖ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಮೈತ್ರಿ ವಿಫಲ ಆಯಿತು ಅಂತಲೇ ಹೇಳ್ಬೋದು. ಇದು NDAಗೆ ಅನುಕೂಲವಾಯಿತು. ಇಲ್ಲಿ NDA ಕೂಡ ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದರೆ 20 ದಿನದಲ್ಲಿ ಪ್ರತಿ ಮನೆ ಸದಸ್ಯರಿಗೆ ಸರ್ಕಾರಿ ಉದ್ಯೋಗವನ್ನು ನೀಡ್ತೀವಿ ಅಂತ. ಇದು ಕೂಡ ಪ್ಲಸ್ ಆಯ್ತು ಅಂತಲೇ ಹೇಳ್ಬೋದು. ಉದ್ಯೋಗ ಸೃಷ್ಟಿಯ ಬಗ್ಗೆ NDA ನೀಡಿದ ಭರವಸೆಗಳು ಜನರು ನಂಬಿ ಇಲ್ಲಿ ಓಟ್ ಹಾಕಿದ್ದಾರೆ. ಅದು ವಿಪಕ್ಷಗಳಿಗೆ ಆಶ್ವಾಸನೆಗೆ ಸೊಪ್ಪು ಹಾಕಲಿಲ್ಲ. ಅದೇ ವಿಪಕ್ಷಗಳ ಆಶ್ವಾಸನೆಗಳಿಗೆ ಇಲ್ಲಿ ಜನ ಸೊಪ್ಪು ಹಾಕಿಲ್ಲ ಅಂತಲೇ ಹೇಳ್ಬೋದು. ಇವೆಲ್ಲ ಕೂಡ NDA ಗೆಲುವಿಗೆ ಪ್ರಮುಖ ಪಾತ್ರವಾಯಿತು ಅಂತಲೇ ಹೇಳ್ಬೋದು. ಸಿದ್ದು ಕುರ್ಚಿ ಗಟ್ಟಿ ಆಯ್ತಾ? ಬಿಹಾರದಲ್ಲಿ ಕಾಂಗ್ರೆಸ್ ತುಂಬ ಕಳಪೆಯಾಗಿ ಸೋತಿದೆ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ನ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ವಾದ್ರಾ ಅಲ್ಲಿ ಸುಮಾರು ಪ್ರಚಾರವನ್ನು ನಡೆಸಿದ್ದಾರೆ, ರ್ಯಾಲಿಗಳನ್ನು ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ಈಗ ಮುಖಭಂಗವಾಗಿದೆ. ಸೋತ ಮುಖವನ್ನು ಹೊತ್ತ ವರಿಷ್ಠರು ಇದೀಗ ಯಾವುದೇ ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಮಾಡೋಕೆ ಮುಂದಾಗುವ ಸಾಧ್ಯತೆ ಇಲ್ಲ. ಕರ್ನಾಟಕದಲ್ಲಂತೂ ಸಿದ್ದರಾಮಯ್ಯವರನ್ನು ಬದಲಿಸುವ ಸಾಹಸಕ್ಕೆ ಕೈ ಹಾಕಲ್ಲ ಕಾಂಗ್ರೆಸ್ ಹೈಕಮಾಂಡ್. ರಾಜ್ಯ ನಾಯಕರು ಯಾರಾದರೂ ಅಂಥ ಯೋಚನೆಯನ್ನು ಮುಂದಿಟ್ಟರೆ ಹೈಕಮಾಂಡ್ ಮುಂದೆ ಅವರ ಮಾತನ್ನು ಈ ಹೈಕಮಾಂಡ್ ಕೇಳಿಸ್ಕೊಡಲ್ಲ. ನೋಡೋಣ ಮುಂದೆ, ಈಗ ನಮ್ಮದೇ ಇದಾಗಿದೆ, ಬಿಹಾರದಲ್ಲಿ ಈ ರೀತಿ ರಿಸಲ್ಟ್ ಬಂದಿದೆ, ನೋಡೋಣ ಮುಂದೆ ಅಂತ ಹೇಳಿ ಅವ್ರನ್ನ ಸುಮ್ಮನೆ ಸಮಾಧಾನ ಮಾಡಿ ಕಳಿಸ್ಬೋದು. ಇನ್ನು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಬೆಂಬಲದಿಂದಲೇ BJP ನೆಲಗಟ್ಟು ಅಲ್ಲಿ ಗಟ್ಟಿಯಾಗಿದೆ. ಹೀಗಾಗಿ ರಾಜಕಾರಣದಲ್ಲಿ ಹೈಕಮಾಂಡ್ ಮಾತುಗಳಿಗಿಂತ ಬಲಿಷ್ಠ ರಾಜ್ಯ ನಾಯಕರೇ ಮುಖ್ಯ ಪಾತ್ರ ವಹಿಸ್ತಾರೆ ಎಂಬುದು ಖಚಿತವಾಗಿದೆ ಬಿಹಾರದಲ್ಲಿ. ಅದೇ ರೀತಿ ಇಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಅದೇ ರೀತಿ ಹೋಲಿಕೆ ಮಾಡಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರನ್ನು ಕೂಡ ಕೆಳಗಿಳಿಸಲ್ಲ. ಯಾಕಂದರೆ ಸಿದ್ದರಾಮಯ್ಯ ಪ್ರಶ್ನಾತೀತ ನಾಯಕ, ಅವರ ಜನಪ್ರಿಯತೆ ಹೆಚ್ಚಿದೆ. ಗ್ಯಾರಂಟಿ ಯೋಜನೆಯಿಂದ ತಮ್ಮ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿಕೊಂಡಿದ್ದಾರೆ, ಜನರಿಗೆ ಹತ್ತಿರ ಆಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಬಣದ ಯಾವುದೇ ಆಟ ಕೂಡ ನಡೆಯದಂತೆ ನೋಡಿಕೊಂಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯರನ್ನು ಇಳಿಸಲ್ಲ. ಹೀಗಾಗಿ DKಶಿಗೆ ಬಿಹಾರ ರಿಸಲ್ಟ್ ಮೈನಸ್ ಆದರೆ ಸಿದ್ದರಾಮಯ್ಯಗೆ ಪ್ಲಸ್ ಆಗಿದೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.